ನನ್ಗೂನು ನೈಂಟಿ ಉಳಿಸ್ರಯ್ಯ. ಮತ್ತೆ ಮಳೆಯಾಗಿದೆ. ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ ನೋಡಿ ಗೈಸ್. ಅಲ್ಲಿ ಏನು ಕಷ್ಟಪಡ್ತಾರೆ. ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ನಿಂತ್ಕೋಬೇಕು ಇಲ್ಲಿ ಚಾರ್ಮಡಿ ಘಾಟಲ್ಲಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀರು ಗೈಸ್, ನೀರು ನೀರು. ಈ ವ್ಯೂಗೆ ಚಾರ್ಮಡಿ ಮೇಲೆ ಬರೋಣ ಅಂತ ಹೇಳಿದ್ದು. ಅಲ್ಲೆಲ್ಲೋ ನೀರು ಬರ್ತೈತೆ ಮೇಲೆ, ಹೇಗೆ ಕಾಣಿಸ್ತಾ ಇದೆಯಲ್ಲ ನೋಡಿ. ನಮ್ಮ ಅಮ್ಮಗೆ ರೇಷ್ಮೆ ಸೀರೆ ಬೇಕಂತ. ಇಲ್ಲೂ ಮಳೆನೂ ಇಲ್ಲ ಏನೂ ಇಲ್ಲ ಈ ಕಡೆ. ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭುವನೇಶನ್. ಭುವನೇಶನ್ ಹೆಸರು ಕೇಳಿದ್ರೆ ಎಲ್ಲರೂ ಫಿಕ್ಸ್. ಭುವನೇಶನ್ ಭುವನೇಶನ್ ಹೆಜ್ಜೆ ಹಾಕಿದರೆ ವೈಬ್ರೇಷನ್, ಕನಸು ಕಂಡರೆ ಕ್ರಿಯೇಷನ್, ಇದೆ ನಮ್ಮ ಭುವನೇಶನ್. ಗೈಸ್ ಈಗ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ದರ್ಶನ ಮಾಡ್ಕೊಂಡು, ದೇವ್ರ ದರ್ಶನ ಮಾಡಿಕೊಂಡು, ಅಲ್ಲಿಂದ ಮೂಲ ದೇವಸ್ಥಾನ ಸ್ವಲ್ಪ ಹಿಂದ್ಗಡೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಈಗ ಫ್ರಂಟಲ್ಲಿ ಹೋಗಿದ ತಕ್ಷಣ ಆರ್ಚ್ ಕಾಣಿಸುತ್ತಲ್ಲ, ದೊಡ್ಡ ಗೋಪುರ, ಅದ್ರದ್ದು ಹಿಂದ್ಗಡೆ ಆ ಬ್ಯಾಕ್ ಸೈಡ್ಗೆ ಇನ್ನೊಂದು ಮೂಲ ದೇವಸ್ಥಾನ ಇದೆ. ಸೊ ಅಲ್ಲಿ ನಾವು ಯಾವಾಗಲೂ ಅಷ್ಟೇ ಇಲ್ಲಿ ಬಂದರೆ ಫಸ್ಟ್ ಇಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ಆ ದೇವಸ್ಥಾನಕ್ಕೆ ಹಿಂದೆ ಇದೆಯಲ್ಲ ನಾನು ಹೇಳಿದ್ನಲ್ಲ ಮೂಲ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡೆ ನಾವು ಯಾವಾಗಲೂ ಇಲ್ಲಿಂದ ಓಡೋದು ಗೈಸ್. ಸೊ ಈಗ ಅಲ್ಲಿ ದರ್ಶನ ಮಾಡಿಕೊಂಡು ಈಗ ನಾಷ್ಟ ಕೂಡ ಮಾಡ್ಕೊಂಡ್ಬಿಟ್ವಿ. ನಾಷ್ಟ ಕೂಡ ಅಲ್ಲೇ ಹೊಟ್ಟೆ ಹಶ್ವಾಗೋಯ್ತು. ಬರಬೇಕಾದ್ರೆ ಚಾರ್ಮಡಿ ಘಾಟ್ ಮೇಲೆ ಬರೋಣ ಅಂದ್ಕೊಂಡಿದ್ವಿ. ನಾವು ಬಿಟ್ಟಿದ್ದೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ವಾ. ಸೊ ನಾವು ಬಿಟ್ಟಿದ್ದೆ ಲೇಟ್ ಆಗೋಯ್ತು. ಸೊ ಅದರಿಂದ ನಾವು ಅಲ್ಲಿ ಚಾರ್ಮಡಿ ಘಾಟ್ಗೆ ನಾವು ಬೆಂಗಳೂರಿಂದ ಚಾರ್ಮಡಿ ಘಾಟ್ ಬರೋಷ್ಟೊತ್ತಿಗೆ ನಮಗೆ ಸುಮಾರು ಒಂದು 6:30 7 o'clock ತೋರಿಸ್ತಾ ಇತ್ತು. ಸೊ ಆ ಟೈಮಲ್ಲಿ ಅಲ್ಲಿ ಹೋದ್ರೂ ಯೂಸ್ ಇಲ್ಲ, ಫುಲ್ಲು ಕತ್ಲಿರುತ್ತೆ, ಏನು ಕಾಣಿಸಲ್ಲ ಅಂದ್ಕೊಂಡು ಅದಕ್ಕೆ ಶಿರಾಡಿ ಘಾಟ್ ಮೇಲೆ ಬಂದ್ಬಿಟ್ವಿ. ಸೊ ಈಗ ನಾನು ಆವಾಗಲೇ ಫಸ್ಟೇ ಹೇಳ್ದಂಗೆ ಹೋಗ್ತಾ ಚಾರ್ಮಡಿ ಘಾಟ್ ಮೇಲೆ ಹೋಗೋಣ ಅಂತ ಹೇಳಿದೆ. ಸೊ ಅದೇ ರೀತಿ ಈಗ ಹೋಗ್ತಾ ಇಲ್ಲಿಂದ ನಾವು ಮೋಸ್ಟ್ಲಿ ಧರ್ಮಸ್ಥಳದ ರೂಟಲ್ಲೇ ಹೋಗಿ ಮತ್ತೆ ಧರ್ಮಸ್ಥಳದಿಂದ ಉಜಿರೆ ಹತ್ರ ಹೋಗಿ ಉಜಿರೆ ಹತ್ರ ರೈಟ್ ತೊಗೊಂಡು ಚಾರ್ಮಡಿ ಘಾಟ್ಗೆ ಹೋಗಬೇಕು. ಸೊ ಮತ್ತೆ ಈಗ ಧರ್ಮಸ್ಥಳದ ರೂಟಲ್ಲೇ ವಾಪಸ್ ಹೋಗ್ಬೇಕು ಗೈಸ್. ಚಾರ್ಮಡಿ ಘಾಟಲ್ಲಿ ನೋಡೋಣ ಹೇಗಿರ್ತದೆ, ಯಾವ ರೀತಿ ಇರ್ತದೆ, ಯಾವ ರೀತಿ ಎಲ್ಲ ಫುಲ್ಲು ಸೀನಿಕ್ ಪ್ಲೇಸ್ ಗೈಸ್. ಅದು ಮಸ್ತಾಗಿರುತ್ತೆ. ನೀವು ಆ ಸೀನರಿ ನೋಡೋದಕ್ಕೆ ಒಂದು ಏನಂತೀರ, ಅಲ್ಲಿಂದ ಆ ಸೀನರಿ ನೋಡೋದಕ್ಕೆ ಕೆಲವ್ರು ಬರ್ತಾರೆ. ಸೊ ಹೆಂಗೋ ಬಂದಿದ್ದೀವಿ, ಬಂದಿದ್ದು ಹೆಂಗೋ ಶಿರಾಡಿ ಘಾಟಲ್ಲಿ, ಹೋಗ್ತಾ ಚಾರ್ಮಡಿ ಘಾಟ್ ಮೇಲೆ ಹೋಗೋಣ ಅಂತ ಫಿಕ್ಸ್ ಆಗಿ. ಸೊ ನಾವು ಈಗ ರೂಮನ್ನು ಚೆಕ್ಔಟ್ ಮಾಡಬೇಕು. ರೂಮ್ ಚೆಕ್ಔಟ್ ಮಾಡಿ ಇಲ್ಲಿಂದ ಸೀದಾ ಚಾರ್ಮಡಿ ಘಾಟ್ ಮೇಲೆ ಸೀದಾ ಬೆಂಗಳೂರು ಹೋಗಿ ಮನೆಗೆ ಹೋಗೋದು ಅಷ್ಟೇ ಗೈಸ್. ಸೊ ಚೆನ್ನಾಗಿತ್ತು. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಬಂದರೆ ಅದೊಂಥರ ಮಜಾ, ಸಖತ್ತಾಗಿರುತ್ತೆ. ಪ್ಲ್ಯಾನ್ ಮಾಡ್ಕೊಂಡಲ್ಲೇ ಇರ್ತಾರೆ ಕೆಲವರು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊತೀವಿ, ಹೋಗಬೇಕು ಅನಿಸ್ತಾ ಹೋಗ್ತಾ ಇರ್ತೀವಿ ಅಷ್ಟೇ ಗೈಸ್. ಧರ್ಮಸ್ಥಳದ ರೂಟಲ್ಲಿ ಫುಲ್ ಜಾರ್ ಸೋಡಾ ಫೇಮಸ್ ಅಂತೆ. ಸೊ ವಿಲ್ ಟ್ರೈ ದಟ್ ಆಲ್ಸೋ. ಫುಲ್ ಜಾರ್ ಸೋಡಾ ಕುಡ್ಕೊಂಡು ಅಲ್ಲಿಂದ ಸೀದಾ ಚಾರ್ಮಡಿ ಘಾಟ್ ಮೇಲೆ ಆ ಸೀನಿಕ್ ಪ್ಲೇಸ್, ಆ ಸೀನರಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಗೈಸ್. ಆ ಎನ್ವಿರಾನ್ಮೆಂಟು, ಆ ಬ್ಯೂಟಿ ಆಫ್ ನೇಚರ್, ರಿಯಲ್ ಬ್ಯೂಟಿ ಆಫ್ ನೇಚರ್ ಅಲ್ಲಿ ಕಾಣಿಸುತ್ತೆ ನಮಗೆ. ಸೊ ಯಾರೋ ಕಾರ್ ತಗಲಿಸ್ದ ಗೈಸ್. ಕಾರ್ ಡೋರು ಅವ್ರ ಕಾರ್ ಡೋರ್ ನಮ್ಮ ಕಾರ್ಗೆ ತಗಲಿಸ್ತಾವ ಅಣ್ಣ. ಏನು ನಾವು ತಗಲ್ಸಿದ್ರೆ ಮಾತ್ರ ಕೈ ಅಂದ್ಬಿಡ್ತಾರೆ, ಅವ್ರು ತಗಲ್ಸಿದ್ರೆ ಏನಾಗಲ್ಲ, ಅವ್ರು ಟಚ್ ಮಾಡಿದ್ರು ಏನಾಗಲ್ಲ. ಅಣ್ಣ ಕಾರೇ ಅಲ್ಲಾಡ್ತೈತಲ್ಲ ಅಣ್ಣ, ನಾನು ಅಲ್ಲಾಡ್ತಾ ಇದ್ದೀನಿ ಕಾರ್ ಜೊತೆಗೆ. ನೀನು ಡೋರ್ ಹೊಡೆದ್ರೆ ನೋಡಿ ಅಣ್ಣ ಫುಲ್ ರೊಚ್ಚಿಗೆದೋಗವನೆ ಗೈಸ್. ಏನೋ ಗೊತ್ತಿಲ್ಲ ಅಣ್ಣನು ಯಾಕೋ. ಆರಾಮಾಗಿ ಹೋಗೋಣ. ಕೆಲಸ ಏನಂತಂದರೆ ಇರೋ ಲಗೇಜ್ ಎಲ್ಲ ಎತ್ಕೊಂಡ್ಬಂದು ಕಾರ್ ಒಳಗಡೆ ಹಾಕಬೇಕು, ಕಾರಲ್ಲಿ ಹಾಕಬೇಕು. ಅದಾದಮೇಲೆ ರೂಮ್ ಚೆಕ್ಔಟ್ ಮಾಡಿ ಸೀದಾ ವಿಲ್ ಮೂವ್ ಟು ಚಾರ್ಮುಡಿ ಗಾಯ್ಸ್. ಚಾರ್ಮುಡಿ ಘಾಟ್ ಮೇಲೆ ಹೋಗೋಣ ಗೈಸ್. ಲೆಟ್ಸ್ ಗೋ. ನೋಡಿ ನಮ್ಮ ರೂಮ್ ಇದೆ. ರಾತ್ರಿ ಸ್ಟೇ ಆಗಿದ್ದು ಇಲ್ಲೇ ಸ್ಟೇ ಆಗಿದ್ದು ನಾವು. ಯಾವ ಮಾರಿದ್ರೆ ಕೆಳಗಡೆ ಬೀಳ್ತೀವಿ ಗೈಸ್. ಅಷ್ಟೊಂದು ಸ್ಲಿಪ್ಪರಿ, ಫುಲ್ ಮಳೆ ಅಲ್ವಾ, ಪಾಚಿ ಕಟ್ಬಿಟ್ಟಿರುತ್ತೆ ನೋಡಿ. ಆ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ರೂಮ್. ಹೋಗೋಣ ಗೈಸ್. ಒಳಗಡೆ ಹೋಗ್ಬಿಟ್ಟು ಲಗೇಜೆಲ್ಲ ಎತ್ಕೊಂಡು ಕಾರ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡೋಣ. ಲೆಟ್ಸ್ ಗೋ. ಮಿರರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಅಲ್ಲಿಂದ. ಲಾಡ್ಜ್ಗೆ ಬಾಯ್ ಬಾಯ್ ಹೇಳಿ ಲೆಟ್ಸ್ ಗೋ ಗೈಸ್. ರೂಮ್ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಗಾಡಿಯಲ್ಲಿ ಹಾಕಿ ಈಗ ಗೋಯಿಂಗ್ ಟು ಚಾರ್ಮುಡಿ ಮೇಲೆ ಗೋಯಿಂಗ್ ಟು ಬೆಂಗಳೂರು. ಲೆಟ್ಸ್ ಗೋ. ಒಬ್ಬನೇ ಎಣ್ಣೆಯ ಹೊಡೆದರ ಅಂಗಯ್ಯ, ನಾನುವೇ ಕುಡುಕನು ವಸಿ ನನ್ಗೂನು ನೈಂಟಿ ಉಳಿಸ್ರಯ್ಯ. ಜೋಳ ತಗೊಂತವ್ರೆ. ಬಿಸಿಲು ಸ್ವಲ್ಪ ಈಗ ಬರ್ತದೆ, ಒಳ್ಳೆ ವಾತಾವರಣ. ಇವಾಗ ಮಳೆ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ. ಮೊನ್ನೆ ಬಂದಾಗಿಂದ ಫುಲ್ ಮಳೆನೇ.
ಮಳೆಯಾಗಿದೆ. ಈಗ ಅಪ್ ಸ್ಟಾರ್ಟ್ ಆಗುತ್ತೆ. ಈಗ ಚಾರ್ಮುಡಿ ಘಾಟ್ದು ಮುಂದೆ ಮೇಲೆ ಯಾವುದಾದ್ರೂ ಒಳ್ಳೆ ವ್ಯೂ ಪಾಯಿಂಟ್ ಇದ್ದರೆ ಅಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲೆಲ್ಲ ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ, ಅಲ್ಲಿ ಪೂರ್ತಿ ಫಾಗ್ ಗೈಸ್. ಆ ಕಡೆ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಮಳೆ ಮತ್ತು ಮಂಜು. ಈಗ ನಾನು ಡ್ರೈವಿಂಗ್ ಸೀಟ್ಗೆ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. Here we go. Okay. That's right. 6th ಕರ್ವ್ ಗೈಸ್ ಇದು. ಇನ್ನು ಎಷ್ಟು ಕರ್ವ್ ಇದೆಯೋ ಗೊತ್ತಿಲ್ಲ. ಡ್ರೈವರ್ is Mr. Bhuvan. ಹಂಗೆ ಓನರು ಇಲ್ಲಿ ಕುತ್ಕೊಂಡು ಮಾತುಗಳು ಹೊಡಿತವ್ರೆ ಗೈಸ್. ನೋಡಿ ಗೈಸ್ ಅಲ್ಲಿ ಏನು ಕಷ್ಟಪಡ್ತವ್ರೆ. ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ನಿಂತ್ಕೋಬೇಕು ಇಲ್ಲಿ ಚಾರ್ಮುಡಿ ಘಾಟಲ್ಲಿ. ನಾನು ಹೋಗ್ಬಿಡ್ತೀನಿ ಇರೋಣ. ಇನ್ನೂ ಏನು ಇನ್ನು ಎಷ್ಟು ಕರ್ವ್ ಇದೆ ಗೈಸ್ ಇದು. ಓಹೋ ಮುಂದೆ ಇದೆ ಮಾರಿ ಹಬ್ಬ. ಫುಲ್ಲು ಮಳೆ ಇರ್ತದೆ ಮೋಸ್ಟ್ಲಿ, ಮತ್ತು ಮಂಜು ಏನೂ ಕಾಣಿಸಲ್ಲ ರೋಡು. ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀರು ಗೈಸ್, ನೀರು ನೀರು. ವಾ ಇದು ಓ ಗೈಸ್ ಅಲ್ಲಿ ನೋಡಿ ಗೈಸ್ ಮೇಲೆ ವ್ಯೂವು. ಈ ವ್ಯೂಗೆ ಚಾರ್ಮುಡಿ ಮೇಲೆ ಬರೋಣ ಅಂತ ಹೇಳಿದ್ದು. ನೋಡಿ ಹಿಂದೆ ಫುಲ್ ಫಾಗ್. ಓಹೋ ಗೈಸ್ ಅಲ್ಲಿ ನೋಡಿ ಈ ವ್ಯೂಗೆ. ಅಲ್ಲಿ ಶಿರಾಡಿ ಘಾಟ್ಗೆ ಹೋಗಿದ್ರೆ ಈ ಕಡೆ ಬಂದಿದ್ದು ನಾವು. ಏನಿದೆ ನೋಡಿ ಗೈಸ್, ಮಸ್ತಿದೆ. ಅಲ್ಲೆಲ್ಲೋ ನೀರು ಬರ್ತೈತೆ ಮೇಲೆ. ಹೇಗೆ ಕಾಣಿಸ್ತಾ ಇದೆಯಲ್ಲ, ಮಸ್ತಾಗೈತೆ ಗೈಸ್. ಇದೇ ಸ್ವರ್ಗ. ಸ್ವರ್ಗ. ಇದು ಗೈಸ್ ರಿಯಲ್ ಬ್ಯೂಟಿ ಆಫ್ ನೇಚರ್. ಹೆಂಗಿದೆ ನೋಡಿ, ಮಸ್ತಿದೆ ಅಲ್ವಾ, ಸಕ್ಕದಾಗಿದೆ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಈಗ ಪೂರ್ತಿ ಹಿಂದೆ ಕಾಣಿಸ್ತಿದೆ ನೋಡಿ, ಸಕ್ಕದಾಗಿ ಕಾಣಿಸ್ತಿದೆ. ಈಗ ಫಾಗ್ ಪೂರ್ತಿ ಕ್ಲಿಯರ್ ಆಗೈತೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಈಗ ಬೇರೆ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಬನ್ನಿ. ಮುಂದೆ ಎಲ್ಲಾದ್ರೂ ಇನ್ನೂ ಚೆನ್ನಾಗಿರ್ಬೋದು. ಲೆಟ್ಸ್ ಗೋ. ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ಈಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಇಲ್ಲಿಂದ ರೈಟ್ ಸೀದಾ ಮನೆಗೆ. ಬೆಳಗ್ಗೆ ಅಲ್ಲಿ ಚಾರ್ಮುಡಿ ಘಾಟ್ ಆದಮೇಲೆ ನಮ್ಮಪ್ಪ ಓಡಿಸಿದ್ರು ಕಾರ್. ಇಷ್ಟೊತ್ತು ನಾನು ಮಲಗಿಬಿಟ್ಟಿದ್ದೆ. ನೋಡಿ ನಮ್ಮಮ್ಮಗೆ ರೇಷ್ಮೆ ಸೀರೆ ಬೇಕಂತ ಇಲ್ಲೂ. ಅಲ್ಲಿ ಜಯಲಕ್ಷ್ಮಿ ಸ್ಟೋರ್ಸಲ್ಲೂ ತೊಗೊಂಡು ಇಲ್ಲೂ ತೊಗೊಬೇಕಂತ. ಮತ್ತೆ ಹೌದು ತಗೊಡ್ತಾನೆ. ಈಗ ಅಲ್ಲಿ ಹೊಟ್ಟೋಗ್ತೀನಿ ನಾನು ಬಡವ. ಆ ಕಡೆ ಎಲ್ಲ ಹೋಗ್ಬಾರ್ದು ನಾವು. ಸೀರೆಗಳು ಡ್ರೆಸ್ ಕಡೆ ಎಲ್ಲ ಹೋಗ್ಬಾರ್ದು ಗೈಸ್. ಆ ಕಡೆ ಎಲ್ಲ ಹೋಗ್ಬಾರ್ದು ನಾವು. ಇಲ್ಲ ಇಲ್ಲ, ನಾವು ಊಟ ಮಾಡೋದಕ್ಕೆ ಬಂದಿರೋದು. ಊಟ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಬೇರೆ ಕಡೆ ಎಲ್ಲ ನೋಡಬಾರ್ದು. ಬೇಡ ಬೇಡ ಬೇಡ, ಕೊಡ್ಸೋಣ. ಇವಾಗ ತಿನ್ನಕ್ಕೆ ಬಂದಿರೋದು. ಇವಾಗೆಲ್ಲ ಬೇರೆ ಕಡೆ ಎಲ್ಲ ಡಿಸ್ಟರ್ಬ್ ಆಗಬಾರ್ದು, ಮೈಂಡು ಚೇಂಜ್ ಆಗಬಾರ್ದು. ಸೊ ನೋಡಿ ಇದೆ ಮಂಗಳೂರು ಬೆಂಗಳೂರು ಹೈವೇ. ಇಲ್ಲಿ ಧ್ರುವ ತಾರೆಯಲ್ಲಿ ನಿಲ್ಸಿದ್ದೀವಿ ಊಟಕ್ಕೆ. ಊಟ ಮಾಡಿಕೊಂಡು ನೋಡೋಣ ಏನೇನು ಆರ್ಡ್ರ್ ಮಾಡ್ತೀವಿ ಅಂತ. ಅಲ್ಲಿ ಒಂದು ಹತ್ರ ನಿಲ್ಲಿಸಿ ದೋಸೆ ಎಲ್ಲ ತಿಂದ್ವಿ ಸೆಂಟ್ರಲ್ಲಿ. ಬಟ್ ಈಗ ರಾತ್ರಿ ಊಟ ಮಾಡಿಕೊಂಡು ಸೀದಾ ಮನೆಗೆ ಓಡೋದಷ್ಟೇ ಕೆಲಸ. ನೋಡೋಣ ಏನೇನು ಆರ್ಡ್ರ್ ಮಾಡ್ತೀವಿ, ಏನೇನು ಧ್ರುವ ತಾರೆಯಲ್ಲಿ ಏನೇನು ಸ್ಪೆಷಲ್ಲು, ಏನು ಫೇಮಸ್ಸು ಎಲ್ಲ ಅವ್ರನ್ನೇ ಕೇಳಿಬಿಟ್ಟು ಆರ್ಡ್ರ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಕಾರಿಗೆ ಪಾಪ ಇಷ್ಟೊತ್ತು ಮಳೆ ಇತ್ತು. ಚಾರ್ಮುಡಿ ಘಾಟು ಬರೋವರೆಗೂ ಫುಲ್ ಮಳೆ ಇತ್ತು. ಕಾರ್ಗೆ ಫುಲ್ಲು ಖುಷಿಯಾಗೋಗಿರುತ್ತೆ. ಏನು ಸ್ವಲ್ಪ ಗಲೀಜಾಗಂಗಿಲ್ಲ, ಅದೇ ಮಳೆ ಬಂದು ಕ್ಲೀನ್ ಆಗ್ತಿತ್ತು. ಈಗ ಪಾಪ ಬೇಜಾರಾಗ್ತಿರ್ತದೆ ಕಾರ್ಗೆ. ಯಾಕಂದರೆ ಮಳೆನೂ ಇಲ್ಲ ಏನೂ ಇಲ್ಲ ಈ ಕಡೆ. ನೋಡ್ಬೇಕು. ಬೇಜಾರಾಗ್ತೈತೆ ಕಾರ್? ಇಲ್ಲಲ್ಲ, ಬೇಜಾರು ಮಾಡ್ಕೊಂಬೇಡ. ಮನೆಗೆ ಹೋದ್ಮೇಲೆ ತೊಳೆದ್ಬಿಡ್ತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ತೊಳೆದ್ಬಿಡ್ತೀವಿ. ನಮ್ಮ ಫೇವ್ರೆಟ್ ಕಾರ್ ಗೈಸ್ ಇದು. ಅದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಗೊತ್ತಾ ನಮ್ಮನ್ನು. ನಮ್ಮ ಮಾತು ಹೆವಿ ಕೇಳುತ್ತೆ ಗೈಸ್ ಇದು. ಅದ್ರ ಮಾತು ನಾವು ಕೇಳ್ತೀವಿ ಅದಕ್ಕೆ. ಬಟ್ ಸಖತ್ ಇಷ್ಟ ಗೈಸ್ ಈ ಕಾರ್ ಅಂದರೆ. ಈ ಕಾರ್ ಅಂದರೆ ಒಂಥರ ಸೆಂಟಿಮೆಂಟ್. ಸೊ ಇದೇ ಕಾರಲ್ಲಿ ಜಾಸ್ತಿ ನಾವು ಓಡಾಡೋದು.
ಗೈಸ್ ಒಂದು ಬಿಡ ಹಾಕ್ಕೊಂಡು ಒಳ್ಳೆ ಬಿಡ ಹಾಕ್ಕೊಂಡು ಈಗ ಹೊಡ್ತಾ ಇದೀವಿ. ಇಲ್ಲಿಂದ ಇವಾಗ ಸೀದಾ ಮನೆಗೆ ಹೋಗೋದಷ್ಟೇ. ಭುವನೇಶನ್ ಹೆಜ್ಜೆ ಹಾಕಿದರೆ ವೈಬ್ರೇಷನ್ ಕನಸು ಕಂಡರೆ ಕ್ರಿಯೇಷನ್